ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಂಡ್ ವಿಡಿಯೋ ರೆಕಾರ್ಡ್ ಮಾಡ್ತಿರುವಂತದ್ದು ಆಲ್ಮೋಸ್ಟ್ ರಾತ್ರಿ 2 ಗಂಟೆ ಆಗಿದೆ. ಸೊ ಯಾಕೆ ಅಂತ ಕೇಳಕ್ ಹೋಗ್ಬೇಡಿ, ಓಕೆ, ಗೊತ್ತಿರುತ್ತೆ ಎಲ್ರಿಗೂ ಕೂಡ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ 2026ಕ್ಕೆ ಕಾಲಿಟ್ಟಿದ್ದೀವಿ. 2 ಅವರ್ ಆಗಿದೆ ಆಲ್ರೆಡಿ ಕಾಲಿಟ್ಟು. ಸೊ ಈ ಸಂದರ್ಭದಲ್ಲಿ ಸೊ ನಿನ್ನೆ ಎಪಿಸೋಡ್ ಅಂದ್ರೆ ಎಪಿಸೋಡ್ ಬಗ್ಗೆ ಒಂದು ಚೂರು ಡಿಸ್ಕಷನ್ ಮಾಡೋಣ. ಅಂಡ್ ಇಂಥ ಟೈಮಲ್ಲೂ ಕೂಡ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೇಂಜಿಗೆ ನಂದು ಡೆಡಿಕೇಶನ್ ಇದೆ ಅನ್ನೋ ರೀತಿಯಲ್ಲಿ. ಆ ಥರ ಡೆಡಿಕೇಶನ್ ಎಲ್ಲ ಮಾಡಬೇಕು ಅಂತ ಅನಿಸ್ತು, ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾನೆಸ್ಟ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳಿಗೆ. ಓಕೆ, ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸುಮಾರು ವಿಷಯಗಳಾಗಿದೆ. ಆ್ಯಂಡ್ ಇನ್ನೇನು ಫೈನಲ್ ಇನ್ನೊಂದು 2 ವಾರ ಬಾಕಿ ಇರುವಂಥದ್ದು. ಸೊ ಫೈನಲೇ ಬಂದ್ಬಿಡುತ್ತೆ. ಸೊ ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ. ಬಟ್ ಇವಾಗ ಆಡ್ತಿರುವಂಥ ಆಟಗಳು ಕೆಲವೊಂದು ಚೇಂಜಸ್ನ ಮಾಡ್ಕೊಬೇಕಾಗುತ್ತೆ. ಕೆಲವರು ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ಆಡ್ದಂಥವ್ರು ಇವಾಗ ಎಲ್ಲೋ ಸ್ವಲ್ಪ ದಾರಿ ತಪ್ಪುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಮಾತಾಡೋಣ ಏನೇನು ಆಗಿದೆ ಅಂತ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಆಗಿರುವಂಥ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಗಳ ಬಗ್ಗೆ ಮಾತ್ರ ನಾನು ಮಾತಾಡುವಂಥದ್ದು. ಓಕೆ, ಸೊ ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಸ್ಗಳು ಯಾವುದಾದ್ರು ಹೈಲೈಟೆಡ್ ಅಂತಂದರೆ, ಒಂದು ರಾಶಿಕಾ ವರ್ಸಸ್ ಸ್ಪಂದನ ಮಧ್ಯೆ ನಡೆದಂಥ ಒಂದು ಟಾಸ್ಕು, ಜೊತೆಗೆ ಅಶ್ವಿನಿ ಧ್ರುವಂತ್ ವರ್ಸಸ್ ಗಿಲ್ಲಿ ನಡೆದಂಥ ಕಿತ್ತಾಟ, ಜೊತೆಗೆ ಅಲ್ಲಿ ಪುರುಷರ ಒಂದು ಏನು ಟಾಸ್ಕ್ ನಡೀತಲ್ಲ, ಸೊ 3 ಜನರಲ್ಲಿ ನಮ್ಮ ಧ್ರುವಂತು ಆ್ಯಂಡ್ ರಘು ಆ್ಯಂಡ್ ಧನುಷ್, ಸೊ ಇವ್ರ ಮಧ್ಯೆ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಟಾಸ್ಕ್ಗಳೇನು ಕೊಟ್ಟಿದ್ರು. ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಲಿಕ್ಕೆ ಸೊ ಇವರಿಗೇನು ಟಾಸ್ಕ್ ಕೊಟ್ಟಿದ್ರಲ್ಲ, ಸೊ ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಟಾಸ್ಕ್ ರನ್ನಿಂಗಲ್ಲಿ ಇರುವಂಥದ್ದು ರಘು ಆ್ಯಂಡ್ ಧನುಷ್ ಅವ್ರದ್ದು. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಓಕೆ, ಸೊ ಮೊದಲನೇದಾಗಿ ಮಾತಾಡಬೇಕು ಅಂತಂದರೆ ನಮ್ಮ ರಾಶಿಕಾ ವರ್ಸಸ್ ಸ್ಪಂದನ ನಡುವೆ ನಡೆದಂಥ ಒಂದು ಟಾಸ್ಕು. ಸೊ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ, ಸೊ ಅವರು ಡೈರೆಕ್ಟಾಗಿ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅದ್ರ ಮಧ್ಯೆ ನೋಡಿದರೆ ಬಿಲ್ಲೆಗಳನ್ನು ಜೋಡಿಸಿ ಸೊ ಅದನ್ನು ಬೀಳಿಸಿದಾಗ ಸೊ ಯಾರ್ದು ಸರಿಯಾಗಿ ಹೆಚ್ಚು ಬಿಲ್ಲೆಗಳು ಕೆಳಗಡೆ ಬೀಳುತ್ತೆ ಸೊ ಅವರು ವಿನ್ ಅಂತ ಹೇಳ್ತಾರೆ. ಬಟ್ ಬಿಲ್ಲೆಗಳನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಟೈಮಲ್ಲಿ ಇಬ್ಬರಿಗೂ ಕೂಡ ಒಂದೇ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ಫಸ್ಟು 75 ಬಿಲ್ಲೆ ಅಂತ ಅನ್ಸುತ್ತಲ್ಲ, ಸೊ ಅದರಲ್ಲಿ ಮನೆಯ ಒಂದು ಯಾರು ಟಾಸ್ಕ್ ಆಡ್ತಾರೋ ಸೊ ಅವರಿಗೆ ಆ ಬಿಲ್ಲೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅವರು ಯಾರಿಗೆ ಒಂದು ಸ್ಪಂದನ ಅವ್ರ ರಾಶಿಕಾ ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಇನ್ನಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿರುವಂಥದ್ದು ಕಾವ್ಯಗೆ 25 ಕೊಡ್ತಾರೆ ಉಸ್ತುವಾರಿಗಳು, ಜೊತೆಗೆ ಆ್ಯಂಡ್ ಅಲ್ಲಿ ಧನುಷ್ಗೆ 15, ರಘುಗೆ 15 ಅಂತ ಅನ್ಸುತ್ತೆ, ಧ್ರುವಂತಿಗೆ 10 ಕೊಡ್ತಾರೆ, ಆ್ಯಂಡ್ ರಕ್ಷಿತಾಗೆ 6 ಕೊಡ್ತಾರೆ. ಓಕೆ, ಸೊ ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದು. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಮೇ ಬಿ ಎಲ್ಲರೂ ಕೂಡ ಅಲ್ಲಿ ಆಲ್ಮೋಸ್ಟ್ ನಮ್ಮ ಯಾರು ಸ್ಪಂದನೆಗೆ ಕೊಟ್ಟರು ಅಂತ ಅನ್ಸುತ್ತೆ. ರಾಶಿಕಾಗೆ ಮೇ ಬಿ ರಘು ಅವ್ರು ಒಬ್ರು ಕೊಟ್ಟರು ಅಂತ ಅನ್ಸುತ್ತೆ. ಯಾರು ಏನೇ ಕೊಡಲಿ ಏನೇ ಮಾಡಲಿ, ಬಟ್ ಆ ಟಾಸ್ಕಲ್ಲಿ ಸಖತ್ತಾಗಿ ಆಡಿರುವಂಥದ್ದು ಅಂತಂದರೆ ಅದು ನನ್ನ ಪ್ರಕಾರ ರಾಶಿಕಾನೇ. ಸೊ ಬಿಲ್ಲೆಗಳು ಕಡಿಮೆ ಇದ್ರೂ ಕೂಡ ಕಂಪ್ಯಾರಿಟಿವ್ಲಿ ಸ್ಪಂದನ ಅಂತ ಬಂದಾಗ ಸೊ ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಂತ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ಲಕ್ಷ್ಮೀ ಡಿಸ್ಕಷನ್ ಮಾಡೋ ಟೈಮಲ್ಲಿ ಸುಮಾರು ಜನ ಡಿಸ್ಕಷನ್ ಮಾಡೋ ಟೈಮಲ್ಲಿ ಒಂದು ಹೇಳಿದ್ದೇನು ಅಂತಂದರೆ, ಕಮ್ಮಿ ಒಂದು ಬಿಲ್ಲೆಗಳಿರೋವಂಥದ್ದೇನೆ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದು ಹಾಗಲ್ಲ, ನನ್ನ ಪ್ರಕಾರ ಅದು ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜು ಕೂಡ ಆಗಬಹುದಿತ್ತು. ಬಿಕಾಸ್ ಇವಾಗ ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ ಕಡಿಮೆ ಒಂದು ಬಿಲ್ಲೆಗಳಿದೆ, ಇನ್ ಕೇಸ್ ಅಲ್ಲಿ ಸ್ಪಂದನ ಬಂದು ಅದನ್ನು ಉಳಿಸಿದ್ರು ಕೂಡ ಸೊ ಅದನ್ನು ಮತ್ತೆ ಸರಿ ಮಾಡಲಿಕ್ಕೆ ಸೊ ಅವ್ರ ಕಮ್ಮಿ ಇರುತ್ತೆ. ಬಟ್ ಅಲ್ಲಿ ಬೇಗ ಅಲ್ಲಿ ಕಮ್ಮಿ ಇರೋದ್ರಿಂದ ಸೊ ಆ ಬಿಲ್ಲೆಗಳು ಬೇಗ ಜೋಡಿಸ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಇವಾಗ ಒಂದು ಸ್ವಲ್ಪ ಬಿದ್ದರೂ ಕೂಡ ಇನ್ನೊಂದು ಸ್ವಲ್ಪ ಅಲ್ಲಿ ಇನ್ನೂ ಇರುತ್ತಲ್ಲ, ಸೊ ಆ ಲೆಕ್ಕದಲ್ಲಿ ತಗೊಂಡ್ರೆ ನನ್ನ ಪ್ರಕಾರ ಇದು ಅಡ್ವಾಂಟೇಜು ಆಗ್ಬೋದು, ಡಿಸ್ಅಡ್ವಾಂಟೇಜು ಆಗ್ಬೋದು. ಸೊ ಇವಾಗ ರಾಶಿಕಾಯನ್ನು ಗೆದ್ದಿದ್ದಾರೆ, ಸೊ ಕಡಿಮೆ ಇರುವಂಥದ್ದು ಅಡ್ವಾಂಟೇಜ್ ಅಂತ ಹೇಳ್ತಿದ್ದಾರೆ. ಬಟ್ ಅದು ಡಿಸ್ಅಡ್ವಾಂಟೇಜು ಕೂಡ ಆಗಬಹುದಿತ್ತು. ಓಕೆ, ಒಟ್ಟಿನಲ್ಲಿ ಅಲ್ಲಿ ಹೆಂಗೆ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅಲ್ಲಿ ಆಡುವಂಥ ಪ್ಲೇಯರ್ಗಳು ಸೊ ಯಾವ ರೀತಿಯಲ್ಲಿ ಆಡ್ತಾರೆ, ಅಟ್ಯಾಕಿಂಗ್ ಯಾವ ರೀತಿಯಲ್ಲಿ ಮಾಡ್ತಾರೆ, ಎಲ್ಲಿ ಅಟ್ಯಾಕ್ ಮಾಡ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಅಟ್ಯಾಕ್ ಮಾಡಿದಾಗ ಸ್ವಲ್ಪ ಅದು ಎಫೆಕ್ಟ್ ಆಗುತ್ತೆ ಜಾಸ್ತಿ ಇದ್ದರೆ. ಬಿಕಾಸ್ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೊಡೆದಾಗ ಏನಾಗುತ್ತೆ ಅಂದರೆ ಎಲ್ಲನೂ ಬಿದ್ದೋಗ್ಬಿಡುತ್ತೆ. ಸೊ ಅವಾಗ ಜೋಡಿಸ್ಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಕಡಿಮೆ ಒಂದು ಬಿಲ್ಲೆಗಳಿದ್ದಾಗ ಈಸಿ ಆಗುತ್ತೆ. ಸೊ ಈ ರೀತಿಯಲ್ಲಿ ಅದು ಕ್ಯಾಲ್ಕುಲೇಷನ್ ಏನಾಗುತ್ತೆ ಅಂದರೆ ಟಾಸ್ಕ್ ಇವ್ರು ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಕಡಿಮೆ ಇದ್ದ ತಕ್ಷಣ ಅಡ್ವಾಂಟೇಜು, ಸೊ ಜಾಸ್ತಿ ಇದ್ದ ತಕ್ಷಣ ಡಿಸ್ಅಡ್ವಾಂಟೇಜು, ಅಥವಾ ಕಡಿಮೆ ಇದ್ದ ತಕ್ಷಣ ಡಿಸ್ಅಡ್ವಾಂಟೇಜು, ಜಾಸ್ತಿ ಇದ್ದಿದ್ದ ತಕ್ಷಣ ಅಡ್ವಾಂಟೇಜು ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅಲ್ಲಿರೋವಂಥವ್ರು ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊತಾರೆ ಅನ್ನೋದು ಮುಖ್ಯ ಆಗುವಂಥದ್ದು. ಬಟ್ ಅಲ್ಲಿ ರಾಶಿಕಾ ಮಾತ್ರ ಸಖತ್ತಾಗಿ ಆಡಿದ್ರು. 15 ಬಿಲ್ಲೆ ಇದ್ರು ಕೂಡ ಅವ್ರು ಒಂದು ಮಾಡಿರುವಂಥ ಒಳ್ಳೆ ಕೆಲಸ ಏನು ಅಂತಂದರೆ, ಅವ್ರು ಜೋಡಿಸ್ತಾರೆ, ಜೋಡಿಸಿದ ತಕ್ಷಣ ಅವ್ರು ನಿಂತ್ಕೊಳ್ಳಿಲ್ಲ, ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ? ಸ್ಪಂದನ ಮೇಲೆ. ಆಮೇಲೆ ಸ್ಪಂದನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟಾಸ್ಕ್ ಅಂತ ಬಂದರೆ ಅದರಲ್ಲೂ ಮುಖ್ಯವಾಗಿ ಈ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಅವರು ವೀಕ್ ಇದ್ದಾರೆ. ಓಕೆ, ರಾಶಿಕಾ ಅಂತೂ ಕೇಳಲೇಬೇಡಿ, ನಾನು ಮೊದಲು ಹೇಳಿದ್ನಲ್ವಾ, ಟಾಸ್ಕು ಅಂತ ಬಂದರೆ ನನ್ನ ಪ್ರಕಾರ ಪ್ರೋ ಗೇಮರ್ ಅವರು, ಅವ್ರನ್ನ ಹಿಡಿಯೋಕ್ಕೆ ಚಾನ್ಸೇ ಇಲ್ಲ ಹುಡುಗಿರಂತ ಬಂದಾಗ, ಕಷ್ಟ ಇದೆ. ಬಟ್ ಅದಕ್ಕೋಸ್ಕರನೇ ಸೊ ಅಲ್ಲಿ ಸ್ಪಂದನ ಒಂದು ರೀತಿಯಲ್ಲಿ ಆರಾಮಾಗಿ ಎಳ್ಕೊಂಡು ಹೋಗಿ ಸೊ ಅವರ ಒಂದು ಬಿಲ್ಲೆಗಳನ್ನ ಬೀಳ್ಸಾಕ್ಬಿಟ್ರು. ಆಮೇಲೆ ಕೊನೆಗೆ ಅಲ್ಲಿ ಸ್ಪಂದನ ಜೋಡಿಸಿರೋದು ಹೆಂಗಿತ್ತು ಅಂತಂದರೆ ಅಲ್ಲಿ ಪಕ್ಕನೇ ಜೋಡಿಸಿದ್ದಾರೆ, ಹತ್ತಿನ ಹಿಂಗೆ ಜೋಡಿಸಿದ್ದಾರೆ. ಬಟ್ ಅದನ್ನು ಒಂದು ಸಾರಿ ಅಶ್ವಿನಿ ಡಿಫೆಂಡ್ ಕೂಡ ಮಾಡ್ಕೊಂಡ್ರು. ಅಂದರೆ ಬಿಗ್ ಬಾಸ್ ಹೇಳಿರುವಂಥದ್ದು ಒಂದರ ನಂತರ ಒಂದು ಗ್ಯಾಪ್ ಕೊಡಬೇಕು ಅಂತ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ.
ನೀವು ಗ್ಯಾಪ್ ಕೊಡಲಿಲ್ಲ ಅಂತಂದಾಗ ಸೊ ಅದು ನೀವು ಟಾಸ್ಕಿಗೆ ಅರ್ಥನೇ ಇರಲ್ಲ. ಓಕೆ, ಸೊ ಆ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ಗ್ರೇ ಏರಿಯಾ ಹುಡ್ಕೋವಂಥದ್ದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಆ ಒಂದು ಟಾಸ್ಕಲ್ಲಿ ಅದ್ಭುತವಾಗಿ ಆಡಿ ಸೊ ರಾಶಿಕ್ ಅವರು ಸೊ ಆ ಟಾಸ್ಕ್ನ ಗೆಲ್ತಾರೆ. ಆ್ಯಂಡ್ 15 ಬಿಲ್ಲೆಗಳು ಕೂಡ ಅವ್ರು ಬಿದ್ದೋಗುತ್ತೆ. ಸೊ ಅದಕ್ಕೆ ಅಲ್ಲಿ ವಿನ್ನರ್ ಆಗಿ ಘೋಷಣೆ ಮಾಡುವಂಥದ್ದು ರಾಶಿಕ್ ಅವರಿಗೆ. ಓಕೆ, ಸೊ ರಾಶಿಕ್ ಅವರು ಇವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವ್ರ ಜೊತೆಗೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಆ್ಯಂಡ್ ಧ್ರುವಂತ್ ಮಧ್ಯೆ ಕಿತ್ತಾಟ ನಡೆಯುತ್ತೆ. ಅಲ್ಲಿ ಏನೇನು ಕಿತ್ತಾಟ ಮಾಡಿದ್ದಾರೆ, ಆಮೇಲೆ ಏನು ಪದಗಳು ಯೂಸ್ ಮಾಡಿದ್ದಾರೆ ಅಂತ ಆಲ್ರೆಡಿ ನೋಡಿದ್ದೀರಾ. ಬಟ್ ನಾನು ಹೇಳೋದೇನು ಗೊತ್ತಾ, ಇವಾಗ ಧ್ರುವಂತ್ಗೆ ಏನು ಕಳ್ಕೊಳ್ಳೋಕೆ ಏನು ಇಲ್ಲ ಅವನಿಗೆ. ಇಲ್ಲಿ ಜಾಸ್ತಿ ಅಟ್ಯಾಕ್ ಮಾಡ್ತಿರೋಂಥದ್ದು ಗಿಲ್ಲಿಗೆ ಯಾರು ಅಂತಂದ್ರೆ ಅದು ಧ್ರುವಂತೇನೆ. ಓಕೆ, ಅಶ್ವಿನಿ ಅವರು ಅವಾಗ ಒಂಚೂರು ಧ್ರುವಂತಿಗೆ ಗಿಲ್ಲಿ ಮೇಲೆ ಎತ್ಕಟ್ಟಿ ಸೊ ಅಲ್ಲಿ ಸ್ವಲ್ಪ ಮಜಾ ತಗೊಂತಾರೆ. ಇವರು ಕೂಡ ಮಾತಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಶ್ವಿನಿ ಅವರು ಎಲ್ಲಿವರೆಗೂ ಮಾತಾಡಬೇಕು ಆ ಲಿಮಿಟಲ್ಲಿ ಇದ್ದಾರೆ. ಬಟ್ ಧ್ರುವಂತ್ ಏನು ಅಂತಂದ್ರೆ ತುಂಬಾ ಎಕ್ಸ್ಟ್ರೀಮ್ ಆಗಿ ಗಿಲ್ಲಿ ವಿರುದ್ಧ ಹೋಗ್ತಿದ್ದಾನೆ. ಗಿಲ್ಲಿ ಕೂಡ ಅಷ್ಟೇ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾನೆ. ಇವಾಗ ಗಿಲ್ಲಿ ತಪ್ಪ ಅಥವಾ ನಾನು ಧ್ರುವಂತ್ ತಪ್ಪ ಅಂತ ಹೇಳಲಿಕ್ಕೆ ಹೋಗಲ್ಲ. ಆಮೇಲೆ ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ರು, ಯಾರು ಸೆಕೆಂಡ್ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಧ್ರುವಂತಿಗೆ ಕಳ್ಕೊಳ್ಳೋಕೆ ಏನೂ ಇಲ್ಲ. ಅವನು 2-3 ವಾರದಿಂದನೇ ಹೋಗ್ಬೇಕಾಗಿತ್ತು. 2-3 ವಾರ ಅಲ್ಲ, ನನ್ನ ಪ್ರಕಾರ 3-4 ವಾರದ ಹಿಂದನೇ ಹೋಗ್ಬೇಕಾಗಿತ್ತು. ಬಟ್ ಇವಾಗ ಏನಕ್ಕಿದ್ದಾನೆ ಅಂತಂದ್ರೆ ಗೇಮಲ್ಲಿ ಒಂದೇನು ಇಂಟ್ರೆಸ್ಟ್ ತೊಗೊಂಡು ಬಂದಿದ್ದಾನೆ. ಪಾಸಿಟಿವ್ ಆರ್ ನೆಗೆಟಿವ್, ಒಂದ್ಸರಿ ಅಶ್ವಿನಿ ಆ್ಯಂಡ್ ಜಾನ್ವಿ ವಿರುದ್ಧನೇ ಹೋದ, ಅದಾದ್ಮೇಲೆ ತಿರ್ಗಾ ಅಶ್ವಿನಿ ಜೊತೆಗೇನೆ ಇವಾಗಿದ್ದಾನೆ. ಓಕೆ, ಅವ್ನ ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ವ್ಯಕ್ತಿತ್ವ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆಟ ಅಂತ ಬಂದಾಗ ಸುಮಾರು ಬ್ಯಾಕ್ ಬೀಚಿಂಗ್ ಮಾಡುವಂಥದ್ದು, ಸೊ ಏನೇನೋ ಮಾಡಿದ್ದಾನೆ. ಆ ಒಂದು ಇಂಟ್ರೆಸ್ಟಿಂಗ್ ಏನೋ ಗೇಮ್ ಇಟ್ಟಿದ್ದಾನೆ ಅನ್ನೋದಕ್ಕೋಸ್ಕರನೇ ಅವನಿಗೆ ಇಲ್ಲಿ ಇಟ್ಕೊಂಡಿದ್ದಾರೆ, ಓಟಿಂದ ಅಲ್ಲ. ಬಟ್ ಇಲ್ಲಿ ಅದಕ್ಕೋಸ್ಕರ ಅವನಿಗೆ ಇವಾಗ ಹೋದ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ನು ತಲೆ ಇರುವಂಥದ್ದನ್ನು ಗಿಲ್ಲಿನ ಹೆಂಗಾದ್ರೂ ಮಾಡಿ ಎಕ್ಸ್ಪೋಸ್ ಮಾಡಿ ಸೊ ಅವನಿಗೆ ಕಾಲು ಎಳೆದು ಸೊ ಅವನಿಗೆ ಇದು ಮಾಡಿನೇ ಹೋಗ್ಬೇಕು ಅಂತ ಅವ್ನ ತಲೆಯಲ್ಲಿರುವಂಥದ್ದು. ಬಟ್ ಇದನ್ನ ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಗಿಲ್ಲಿ ಅಂತ ಬಂದಾಗ ಒಬ್ಬ ಬಿಗ್ ಬಾಸ್ ಈ ಶೋನ ವಿನ್ ಆಗುವಂಥ ಕ್ಯಾಂಡಿಡೇಟು, ನಾನು ಎಲ್ಲಿ ಏನು ಮಾತಾಡ್ತಾ ಇದ್ದೀನಿ, ಯಾವ ಸ್ಟೇಜಲ್ಲಿ ಇದ್ದೀನಿ, ಸೊ ಫಿನಾಲಿ ಹತ್ತತ್ರ ಬರ್ತಾ ಇದ್ದೆ, ನಾನು ಯಾರನ್ನ ಎದುರಾಕೊಬೇಕು, ಯಾರ ಬಗ್ಗೆ ಮಾತಾಡಬೇಕು, ಏನು ಪದ ಬಳಕೆ ಮಾಡಬೇಕು ಅನ್ನೋದು ಅವನಿಗೆ ತಲೆಗಿರಬೇಕು. ಇವಾಗ ಅಪೋಸಿಟಲ್ಲಿರುವಂಥ ಅಶ್ವಿನಿ ಅವರು ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಅವರು ತೊಡೆ ತಟ್ಟಿದ್ರು, ಆವಾಜೆಲ್ಲ ಹಾಕಿದ್ರು, ಸೊ ಏನೇನೋ ಮಾಡಿದ್ರು. ಬಟ್ ಕೊನೆಗೆ ಹೋಗಿ ಬೆಡ್ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಸೊ ಇಂಥ ಟೈಮಲ್ಲಿ ಸ್ಟ್ರಾಟಜಿಗಳೆಲ್ಲ ವರ್ಕ್ ಆಗ್ತಾ ಇರ್ತವೆ. ಸೊ ಅದು ನಿಮಗೆ ಎಲ್ಲೋ ಬ್ಯಾಕ್ ಫೈರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾನು ಏನು ಪದ ಬಳಕೆ ಮಾಡ್ತಾ ಇದ್ದೀನಿ, ಯಾರ ವಿರುದ್ಧ ಹೋಗ್ತಾ ಇದ್ದೀನಿ, ಸೊ ಅವ್ರ ವಿರುದ್ಧ ಹೋದರೆ ನನಗೇನಾದರೂ ಬೆನಿಫಿಟ್ ಇದೆಯಾ ಅಥವಾ ಅವ್ರಿಗೆ ಬೆನಿಫಿಟ್ ಇದೆಯಾ, ಸೊ ಯಾಕೆ ಅವ್ರು ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಸ್ವಲ್ಪ ಯೋಚನೆ ಮಾಡಿ ಗಿಲ್ಲಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಇವಾಗ ಒಂದು ಕ್ಯಾಪ್ಟನ್ ಆಗಿ ಉಸ್ತುವಾರಿ ಆಗಿದ್ದಾನೆ, ಸೊ ಅದ್ರ ಕಡೆಗೆ ಗಮನ ಹರಿಸಬೇಕೇ ಹೊರತು ಸೊ ಅನ್ನೆಸೆಸರಿ ಆಗಿರುವಂಥದ್ದು ಯಾರೋ ಒಬ್ರು ಏನೋ ಮಾತಾಡ್ತಿದ್ದಾರೆ ಅಥವಾ ಇವನೇ ಇನ್ನೊಬ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇದೆಲ್ಲೋ ಸರಿಯಲ್ಲ ಅಂತ ನನಗನ್ಸುತ್ತೆ. ಸೊ ಅವ್ನ ಗೇಮ್ಗೆ ಎಫೆಕ್ಟ್ ಆಗಬಹುದು. ಸೊ ಅವ್ನು ಅರ್ಥ ಮಾಡ್ಕೊಬೇಕು. ನಾನು ಇಲ್ಲ ಏನು ಹೇಳ್ತಾ ಇದ್ದೀನಿ, ಅಶ್ವಿನಿ ಸರಿ ಇದ್ದಾರಾ, ಧ್ರುವನ್ ಸರಿ ಇದ್ದಾನ ಅಥವಾ ಗಿಲ್ಲಿ ಸರಿ ಇದ್ದಾನ ಮಾತಾಡ್ತಾ ಇಲ್ಲ ನಾನು. ಬಟ್ ಗಿಲ್ಲಿ ಅಂತ ಬಂದಾಗ ಸೊ ಒಬ್ಬ ವಿನ್ನಿಂಗ್ ಪೊಸಿಷನಲ್ಲಿ ಇದ್ದಂಥವನು ಎಲ್ಲೋ ಕೆಳಗಡೆ ಬರುವಂಥ ಚಾನ್ಸಸ್ ಇದೆ. ಸೊ ಅದನ್ನ ಬಿಟ್ಟು ಸೊ ತನ್ನ ಆಟನ ತಾನು ಏನು ಆಡಬೇಕು ಅದನ್ನ ಆಡ್ಕೊಂಡು ಹೋದ್ರೆ ಬೆಟರ್ ಆಗಿರುತ್ತೆ. ಸೊ ಯಾರೋ ಒಬ್ಬರು ದಾರಿಗೆ ಹೋಗ್ತಿರ್ಬೇಕಾದ್ರೆ ಸೊ ಕಾಲು ಎಳಿತಾ ಇದಾರೆ ಅಂತ ಹೇಳ್ಬಿಟ್ಟು ನೀನು ಅವ್ರು ಕಾಲು ಎಳೆಯುವಂಥದ್ದು ಸರಿಯಲ್ಲ. ಕಾಲು ಎಳೆಯೋರು ಎಳಿತಾ ಇರ್ತಾರೆ, ಸುಮ್ಮನೆ ನೀನು ಹಂಗೆ ಮುಂದಕ್ಕೆ ಹೋಗ್ತಾ ಇರಬೇಕು. ಓಕೆ, ಅಲ್ಲಿ ಕಾವ್ಯ ಕೂಡ ಹೇಳ್ತಾ ಇದ್ರು, ಸೊ ಏನು ಪದ ಬಳಕೆ ಮಾಡ್ತಿದ್ಯಾ, ಸೊ ಅದನ್ನ ಸ್ವಲ್ಪ ರಿಸ್ಟ್ರಿಕ್ಷನಲ್ಲಿ ಇಟ್ಕೊಂಡು ಮಾತಾಡೋ ರೀತಿಯಲ್ಲಿ ಬೆಡ್ರೂಮಲ್ಲಿ ಹೇಳ್ತಾ ಇದ್ರು. ಅದು ಕರೆಕ್ಟಾಗಿ ಹೇಳಿದ್ರು ಅಂತ ನನಗನ್ಸುತ್ತೆ. ಸ್ಟೇಜ್ ಇವಾಗ ತುಂಬ ಕ್ರಿಟಿಕಲ್ ಆಗಿದೆ. ಸೊ ಅದನ್ನ ಅವನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಓಕೆ, ಆಮೇಲೆ ಅದು ಗಿಲ್ಲಿ ಈ ಥರ ಧ್ರುವಂತ್ ಮಾಡಿರುವಂಥದ್ದೇನು ಮಾಡಿಲ್ಲ ಅಂತಲ್ಲ. ಸೊ ಸುಮಾರು ಟೈಮಲ್ಲಿ ಗಿಲ್ಲಿನೂ ಕೂಡ ಸ್ಟಾರ್ಟಿಂಗ್ ಟೈಮಲ್ಲೂ ಕೂಡ ಸುಮಾರು ಜನಕ್ಕೆ ಇವನೇ ಕಾಲು ಕೆರ್ಕೊಂಡು ಹೋಗಿ ಸ್ವಲ್ಪ ಕೆಲವೊಂದು ರೇಗಿಸಿರೋವಂಥದ್ದು ಇದೆ. ಬಟ್ ಇವಾಗ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ಸೊ ನೀನು ಅರ್ಥ ಮಾಡ್ಕೊಬೇಕು ಏನಕ್ಕೆ ಮಾಡ್ತಿದ್ದಾರೆ ಅಂತ. ಸೊ ನಿನ್ನ ಕಾಲು ಎಳೆಯೋಕ್ಕೆ ಅವರು ಕೂಡ ಮಾಡ್ತಿದ್ದಾರೆ. ಸೊ ಅದನ್ನು ನೀನು ಅರ್ಥ ಮಾಡ್ಕೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀವು ಹೋದ್ರೆ ಬೆಟರ್ ಆಗಿರುತ್ತೆ ನಿನ್ನ ಕ್ಯಾಪ್ಟನ್ಸಿನ ತಲೆ ಇಟ್ಕೊಂಡು ಅಂತ ನನಗೆ ಅನ್ಸುತ್ತೆ. ಓಕೆ, ಅಂಡ್ ಇದಾದ್ಮೇಲೆ ಅಲ್ಲಿ ಏನು ಪುರುಷರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಅದೇ 3 ಜನರು ಕೂಡ ಧನುಷ್, ರಘು ಆ್ಯಂಡ್ ನಮ್ಮ ಧ್ರುವಂತ್ಗೆ ಸೊ ಅದೇ ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಸೊ ಅಲ್ಲಿ ಯಾರು ನಮ್ಮ ಸಪೋರ್ಟರ್ಸ್ ಇರ್ತಾರಲ್ಲ ಮಹಿಳಾ ಸದಸ್ಯರು, ಸೊ ಅವರು ಅಲ್ಲಿ ಹಾಕಬೇಕಾಗತ್ತೆ. ಸೊ ಅದರಲ್ಲಿ ಅಗೇನ್ ಅಲ್ಲಿ ಬಾಲ್ ತರೋದಾಗಿರ್ಬೋದು, ಅಲ್ಲಿ ಹಾಕೋದಾಗಿರ್ಬೋದು, ಸಖತ್ತಾಗಿ ಹಾಕಿರೋವಂಥದ್ದು ಅಲ್ಲಿ ಧನುಷ್ ತಗೊಂಡ್ ಬರ್ತಾರೆ. ಅಂಡ್ ಅವರು ಚೂಸ್ ಮಾಡಿರೋವಂಥದ್ದು ರಾಶಿಕಾಗಿ ಚೂಸ್ ಮಾಡ್ತಾರೆ ಆ ಬಾಲ್ನ ಹಾಕ್ಲಿಕ್ಕೆ. ಅಂಡ್ ರಾಶಿಕಾ ಕೂಡ ಅಷ್ಟೇನೆ. ಸೊ ನಾನು ಹೇಳಿದ್ನಲ್ವ ಅವಾಗಲೇ ಟಾಸ್ಕ್ ಅಂತ ಬಂದ್ರೆ ಸೊ ಅವರು ಸಖತ್ತಾಗಿ ಆಡ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಚೂಸ್ ಮಾಡಿರುವಂಥದ್ದು ಧ್ರುವಂತ್ ರಾಶಿಕಾಗೇನೆ. ಸೊ ಅವರು ಆಲ್ಮೋಸ್ಟ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗೂ ಕೂಡ ಹಾಕಿದ್ದಾರೆ. ಅದು ಫಸ್ಟ್ ರೌಂಡ್ ಆದ್ರೂ ಆಗಿರ್ಬೋದು, ಸೆಕೆಂಡ್ ರೌಂಡಲ್ಲೂ ಕೂಡ ಅಷ್ಟೇನೆ ಸಖತ್ತಾಗಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿ ಸ್ವಲ್ಪ ರಘು ಸ್ವಲ್ಪ ಕಷ್ಟ ಪಡ್ತಾ ಇದ್ರು, ಬಿಕಾಸ್ ಅವ್ರ ಬಾಡಿ ವೇಟು ಅವ್ರಿಗೆಲ್ಲೋ ಡಿಸ್ಅಡ್ವಾಂಟೇಜ್ ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ಅವ್ರು ಹೆದರ್ಕೊಂತಾ ಇದ್ರು, ಎಲ್ಲೋ ಬಿದ್ದೋಗ್ಬಿಟ್ರೆ ಏನಾದ್ರು ಇಂಜುರಿ ಆಗ್ಬೋದು ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊತಾ ಇದ್ರು, ಟಾಸ್ಕ್ ಆಡಕ್ ಆಗ್ತಿಲ್ವಲ್ಲ, ಅನ್ಲಕ್ಕಿ ಅನ್ನೋ ರೀತಿಯಲ್ಲಿ. ಅನ್ಲಕ್ಕಿ ಅಂತ ಹೇಳಿಕ್ ಆಗಲ್ಲ, ಬಟ್ ಅದು ನಿಮಗೆ ಸೂಟೇಬಲ್ ಇರುವಂತ ಒಂದು ಟಾಸ್ಕ್ ಅಲ್ಲ ಅಂತ ಹೇಳ್ಬೋದು. ನಿಮ್ಮ ಬಾಡಿ ವೇಟ್ಗೆ ಬಿದ್ರೆ ಅಷ್ಟೇ ಅದೇನಾದ್ರು ಬೆನ್ಮೂಳೆ ಎಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ ಅವ್ರ ಬಾಡಿ ವೇಟ್ಗೆ. ಅಂಡ್ ಅಲ್ಲಿ ಧನುಷ್ ತುಂಬಾ ಫಾಸ್ಟ್ ಆಗಿದ್ದ ಅಂಡ್ ಚೆನ್ನಾಗೂ ಆಡ್ದ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿ ಗೆದ್ದಿರೋವಂಥದ್ದು ಸೊ ಅಲ್ಲಿ ಆ ಟಾಸ್ಕ್ ಅಲ್ಲಿ ಧನುಷ್ಗೆನೆ ಜಾಸ್ತಿ ಪಾಯಿಂಟ್ಸ್ ಬಂದಿರೋವಂಥದ್ದು. ಅಂಡ್ ರಾಶಿಕಾ ಸಪೋರ್ಟ್ ಕೂಡ ಮರೆಯೋ ಹಾಗಿಲ್ಲ. ಅಲ್ಲಿ
ತುಂಬ ಸಖತ್ತಾಗಿ ಒಂದು ಬಾಲ್ಗಳನ್ನ ಹಾಕಿದ್ರು ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಧನುಷ್ ಅವರು ವಿನ್ ಆಗಿ ಸೊ ಮುಂದಿನ ಒಂದು ಹಂತಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಚೂಸ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಧ್ರುವಂತ್ ಆ್ಯಂಡ್ ಇನ್ನೊಬ್ರು ಇದ್ರಲ್ಲ ನಮ್ಮ ರಘು ಅವರು, ಸೊ ಒಬ್ಬರನ್ನ ಇಲ್ಲಿ ಟಾಸ್ಕಿಂದ ಔಟ್ ಮಾಡಬೇಕಾಗುತ್ತೆ. ಇನ್ನೊಬ್ರು ಅಗೇನ್ ಧನುಷ್ ಜೊತೆಗೆ ಆಡಬೇಕಾಗತ್ತೆ ಅಲ್ಲಿ. ಸೊ ಅಲ್ಲಿ ತುಂಬಾ ಡಿಸ್ಕಷನ್ ನಡೆಯುತ್ತೆ. ಗಿಲ್ಲಿ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಅಶ್ವಿನಿಗೇನು ಧ್ರುವಂತನ ಬಿಟ್ಕೊಡ್ಬಾರ್ದು ಅಂತ, ಬಟ್ ಇಲ್ಲಿ ಗಿಲ್ಲಿಗೇನು ಅಂತಂದ್ರೆ ಧ್ರುವಂತನ ಬಿಟ್ಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ. ಸೊ ಅದು ಪ್ರತಿವಾದ ಸುಮಾರಾಗೋಗುತ್ತೆ. ಅದ್ರ ಮಧ್ಯೆ ನಮ್ಮ ಬಿಗ್ ಬಾಸ್ ಅವರು ಕೂಡ ಇಂಟರ್ಫಿಯರ್ ಆಗಿ ಸೊ ಸಮಯ ತುಂಬಾ ವ್ಯರ್ಥ ಆಗಿದೆ. ಇವಾಗ್ಲೂ ಕೂಡ ಹೇಳಿಲ್ಲ ಅಂತಂದ್ರೆ ತುಂಬಾ ಒಂದು ಪರಿಣಾಮ ಬೀರುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳ್ದಾದ್ಮೇಲೆ ಸೊ ಲಕ್ಷ್ಮಿ ಅವರು ಒಪ್ಕೊಂತಾರೆ. ಸೊ ಅಲ್ಲಿ ನಮ್ಮ ಧ್ರುವಂತ್ ಅವ್ರನ್ನ ಟಾಸ್ಕ್ ಇಂದ ಔಟ್ ಮಾಡ್ತಾರೆ. ಅಂಡ್ ರಘು ಅವರು ಸೊ ಮುಂದಿನ ಒಂದು ಹಂತಕ್ಕೆ ಆಯ್ಕೆ ಆಗ್ತಾರೆ. ಸೊ ಅದೇ ಆಗಿರುವಂತದ್ದು ರಘು ವರ್ಸಸ್ ಧನುಷ್. ಅದೇ ಒಂದು ಮಣ್ಣು ತುಂಬಿಸುವಂತದ್ದು ಯಾರ್ದು ವೇಟ್ ನ ಕೆಳಗಡೆ ಇರುತ್ತೆ ಮ್ಯಾಕ್ಸಿಮಮ್ ಆ ತಕ್ಕಡಿಗಳಲ್ಲಿ, ಸೊ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿರುವಂತದ್ದು ಮನೆಯವರಿಗೆ ಏನು ಅಂತಂದ್ರೆ, ಸೊ ಅಲ್ಲಿ ಮನೆಯವರಲ್ಲಿ ಯಾರಿದ್ದಾರಲ್ಲ ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಸೊ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಸೊ ಆ ಮಣ್ಣನ್ನ ತಗೊಂಡೋಗಿ ಸೊ ಆ ಬೌಲಿಂದ ಅಲ್ಲಿ ಒಳಗಡೆ ಹಾಕ್ಬೇಕಾಗುತ್ತೆ. ಅಲ್ಲಿ ಧನುಷ್ಗೆ ಸಪೋರ್ಟ್ ಮಾಡಿರುವಂತದ್ದು ಕಾವ್ಯ ಅಂಡ್ ಸ್ಪಂದನ ಅವರು, ಅಂಡ್ ರಘುಗೆ ಸಪೋರ್ಟ್ ಮಾಡಿರುವಂತದ್ದು ರಕ್ಷಿತಾ, ರಾಶಿಕಾ ಅಂಡ್ ಧ್ರುವಂತ್. ಸೊ 3 ಜನ ಇಲ್ಲಿ ರಘು ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ ಅಂಡ್ ಕೆಲವೊಂದು ಅವ್ರದೇ ಆದಂತ ರೀಸನ್ ನ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ರಘು ಅಂಡ್ ಧನುಷ್ ಮಧ್ಯೆ ಆಗಿರುವಂತ ಟಾಸ್ಕ್ ಅಲ್ಲಿ ಧನುಷ್ ಅವ್ರು ವಿನ್ ಆಗಿ ಸೊ ಅಲ್ಲಿ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅಂತ ಅಪ್ಡೇಟ್ ಇರುವಂತದ್ದು. ಓಕೆ, ಸೊ ಇಷ್ಟಿದ್ದಂಥದ್ದು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ವೈಲೇಟೆಡ್ ಪಾಯಿಂಟ್ಗಳು. ಸೊ ನಿಮ್ಗೇನು ಅನ್ಸುತ್ತೆ? ಸೊ ಯಾವ ಒಂದು ಮೂಮೆಂಟ್ ಇಷ್ಟ ಆಯ್ತು? ಅಂಡ್ ರಾಶಿಕಾ ಆಟ ಆಗಿರ್ಬೋದು, ಅಂಡ್ ಗಿಲ್ಲಿ ಅಶ್ವಿನಿ ಒಂದು ಧ್ರುವಂತ್ ಏನ್ ಕಿತ್ತಾಟ ನಡೀತಾ ಇದೆ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಟ್ವಿಟರ್ ಅಲ್ಲಿ ಕೆಲವೊಂದು ನನ್ನ ಒಂದು ಅನಿಸಿಕೆಗಳನ್ನ ನಾನು ಶೇರ್ ಮಾಡಿದ್ದೆ. ಸೊ ಯಾರಾದ್ರೂ ಟ್ವಿಟರ್ ಅಲ್ಲಿ ಇದ್ರೆ ದಯವಿಟ್ಟು ಫಾಲೋ ಮಾಡಿ. ಕೆಲವೊಂದು ಅಪ್ಡೇಟ್ಗಳು ಅವಾಗ ತಲೆ ಕೆಟ್ಟಾಗ, ಅಪ್ಡೇಟ್ ಅಲ್ಲ ಸೊ ನನ್ನ ಅನಿಸಿಕೆಗಳನ್ನ ಹಂಚ್ಕೊಂತಾ ಇರ್ತೀನಿ ತಲೆ ಕೆಟ್ಟಾಗ. ಇಲ್ಲಿ ಅಪ್ಡೇಟ್ ಮೀನ್ಸ್ ಅದು ಪೋಸ್ಟ್ಗಳೆಲ್ಲ ಹಾಕಿರ್ತೀನಿ. ಸೊ ನೀವೇನಾದರೂ ಟ್ವಿಟರ್ ಅಲ್ಲಿ ಇದ್ರೆ ದೊಡ್ಡ ನಮ್ಮ ಫಾಲೋ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಹಿಡಿದ್ರೆ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.